ವಿದ್ಯಾರ್ಥಿಗಳೇ, ಇದನ್ನು ತ್ರಿಭುಜದ ಅಧ್ಯಾಯದ ಮುಂದುವರೆದ ಭಾಗ ಪ್ರಮೇಯಗಳನ್ನು ನಾವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ಟೈಲ್ಸನ ಪ್ರಮೇಯ, ಅದೇ ರೀತಿ ವಿಸ್ತೀರ್ಣದ ಪ್ರಮೇಯ ಮತ್ತು ಕೋಪಾಕೋ ಪ್ರಮೇಯ, 3 ಪ್ರಮೇಯಗಳನ್ನು ಸಾಧಿಸಿದ್ದೀವಿ. ಅದರ ಮೇಲಿನ ಲೆಕ್ಕಗಳನ್ನು ಸಹ ನಾವು ಈಗಾಗಲೇ ಕಲ್ತಿದ್ದೀವಿ. ಸೊ ಈಗ ಅದಾದಮೇಲೆ ನಂತರ ಬರ್ತಕ್ಕಂಥದ್ದು ಪ್ರಮೇಯ 4, ಪೈಥಾಗರಸ್ನ ಪ್ರಮೇಯ. ಸೊ ಇದು ಕ್ರಿಸ್ತಪೂರ್ವದಲ್ಲೇ ಪೈಥಾಗರಸ್ ಏನು ಮಾಡ್ದ, ಒಂದು ಲಂಬಕೋನ ತ್ರಿಭುಜ, ಅಲ್ಲಿ ಮುಖ್ಯವಾಗಿ ಲಂಬಕೋನ ತ್ರಿಭುಜನ ತಗೋಬೇಕು. ಲಂಬಕೋನ ತ್ರಿಭುಜ ಅಂದರೆ ನಿಮ್ಗೆ ಎಷ್ಟು ಡಿಗ್ರಿ ಇರುತ್ತೆ ಅಂತ ಗೊತ್ತಿದೆ. ಒಂದು ತ್ರಿಭುಜದಲ್ಲಿ ಒಂದು ಕೋನ 90 ಡಿಗ್ರಿ ಇದ್ದರೆ ಅದನ್ನು ಲಂಬಕೋನ ತ್ರಿಭುಜ ಅಂತೀವಿ. ಸೊ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವಿಕರ್ಣ ಅಂದರೆ ಲಂಬಕೋನಕ್ಕೆ ಆಪೋಸಿಟ್ ಇರ್ತಕ್ಕಂಥದ್ದು. ತ್ರಿಭುಜದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಎಂಬುದನ್ನು ನಾವು ಇವತ್ತು ಸಾಧಿಸಬೇಕಾಗಿದೆ. ಅದನ್ನು ಯಾವ ರೀತಿ ಸಾಧಿಸಬೇಕು ಅನ್ನೋದು ನಾನು ಈಗಾಗಲೇ ಹಿಂದಿನ ತರಗತಿನೆಲ್ಲ ಹೇಳಿದ್ದೀನಿ ನಿಮಗೆ. ಹೇಳಿಕೆ ಅರ್ಧ ಭಾಗವನ್ನು ನಾವು ದತ್ತದಲ್ಲಿ ಬರೀಬೇಕು, ಉಳಿದರ್ಧ ಭಾಗವನ್ನು ಸಾಧನೆಯಲ್ಲಿ ಬರೀಬೇಕು. ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ಒಂದು ಅನುಗುಣವಾಗಿ ನಾವೊಂದು ಚಿತ್ರವನ್ನು ಬಿಡಿಸ್ಬೇಕು. ಲಂಬಕೋನ ತ್ರಿಭುಜ ನಿಮಗೆ ಬಿಡಿಸೋದು ಗೊತ್ತಿದೆ. ಲಂಬಕೋನ ಅಂತ ಹೇಳಿದ್ರೆ ಒಂದು ಕೋನ 90 ಡಿಗ್ರಿ ಇರ್ತದೆ. ಸೊ ಅದನ್ನು ನಾವು ಬಿಡಿಸೋಣ. ಈಗ 90 ಡಿಗ್ರಿ, ಅದಕ್ಕೊಂದು ಹೆಸರು ಕೊಟ್ಟೋಣ, ABC ಅಂತೇಳಿ. ಇಲ್ಲಿ ಬಿ ಕೋನ 90 ಡಿಗ್ರಿ ಆಗಿರುತ್ತೆ, ಉಳಿದವೆರಡು ಮತ್ತೆ ನೋಡೋಣ ಆಮೇಲೆ. ಸೊ ಅದಾದ್ಮೇಲೆ ಇದಕ್ಕೆ ನಾವು ಈ ಒಂದು ಚಿತ್ರದ ಆದ್ಮೇಲೆ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣ ಅಂದ್ರೆ ಲಂಬಕೋನಕ್ಕೆ ಎದುರಾಗಿರ್ತಕ್ಕಂಥ ಬಾಹುವನ್ನು ನಾವು ವಿಕರ್ಣ ಅಂತೇಳಿ ಕರಿತೀವಿ. ಇದು ಲಂಬಕೋನ, ಅದಕ್ಕೆ ಎದುರುವಾಗಿರೋ ಬಾಹು ಯಾವುದು? AC. ಬಿ ಕೋನ 90 ಡಿಗ್ರಿ, ಅದಕ್ಕೆ ಎದುರುವಾಗಿರೋ ಬಾಹು AC. ಸೊ ಅದನ್ನು ವಿಕರ್ಣ ಅಂತೇಳಿ ಕರಿತೀವಿ. ಅದರ ಮೇಲಿನ ವರ್ಗ ಅಂದ್ರೆ ಎಲ್ಲ ಬಾಹುಗಳು ಸಮ ಇರುತ್ತೆ. ಉಳಿದೆರಡು ಬಾಹುಗಳು AB ಮತ್ತು BC ಉಳಿದೆರಡು ಬಾಹುಗಳಾಗ್ತವೆ. ಅದರ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಎಂಬುದನ್ನು ನಾವು ಇವತ್ತು ಸಾಧಿಸಬೇಕಾಗಿದೆ. ಅದನ್ನು ನಾವು ಸಾಧಿಸ್ತಾರೆ. ಸೊ ಈಗ ಅವ್ರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಯ ಪ್ರಕಾರ ದತ್ತವನ್ನು ಬರ್ಕೊಳ್ಳೋಣ. ಆ ಹೇಳಿಕೆಯ ಪ್ರಕಾರ ಚಿತ್ರವನ್ನು ಬರ್ಕೊಂಡಿದ್ದೀವಿ, ದತ್ತ ಬರ್ಕೊಳ್ಳೋಣ. ಸೊ ಈಗ ನಾವು ತ್ರಿಭುಜ ABCಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ತ್ರಿಭುಜ ABCಯಲ್ಲಿ ಸೊ ಯಾವ ಕೋನ 90 ಡಿಗ್ರಿ ಇದೆ? ಬಿ ಕೋನ 90 ಡಿಗ್ರಿ ಇದೆ. ಇದು ಒಂದು ಲಂಬಕೋನ ತ್ರಿಭುಜದಲ್ಲಿ. ಸೊ ಉಳಿದರ್ಧ ಭಾಗವನ್ನು, ಸೊ ಇದು ಒಂದು ಅರ್ಧ ಭಾಗ ಆಯಿತು. ಸೊ ಉಳಿದರ್ಧ ಭಾಗವನ್ನು ಸಾಧನೆಯಿಂದ ಬರೋಣ. ಸಾಧನೆಯಲ್ಲಿ ಏನಂತ ಬರೋಣ? ವಿಕರ್ಣದ ಮೇಲಿನ ವರ್ಗ. ವಿಕರ್ಣ ಯಾವುದರಲ್ಲಿ? AC ವಿಕರ್ಣ. ಸೊ ವಿಕರ್ಣ ವರ್ಗ ಅಂದ್ರೆ ಸ್ಕ್ವಯರ್. ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳು. ನೋಡಿ, ಇದರಲ್ಲಿ ಉಳಿದೆರಡು ಬಾಹುಗಳು ಯಾವುದು? AB. ಉಳಿದೆರಡು ಬಾಹುಗಳ ವರ್ಗಗಳ AB ಪ್ಲಸ್ AB² ಪ್ಲಸ್ BC² ಸಮನಾಗಿರುತ್ತದೆ. ನೋಡಿ, ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರ್ತದೆ. ನೋಡಿ, ಈ ಒಂದು ಸಮೀಕರಣದಲ್ಲಿ ನಾವು ಹೇಳ್ಬೋದು ಯಾವುದು ಸಮ ಅಂತೇಳಿ ನಾವು ಸುಲಭವಾಗಿ ಹೇಳ್ಬೋದು. ಅಥವಾ ಅದನ್ನ ನಾವು ಆ ಒಂದು ನೋಡಿ ಸಮೀಕರಣದ ಆಧಾರದ ಮೇಲೆ ನಾವು ಹೇಳಿಕೆಯನ್ನು ಬರ್ತಿದ್ದೀವಿ. ನೋಡಿ, ಒಂದು ಲಂಬಕೋನ ತ್ರಿಭುಜದಲ್ಲಿ ಬಿ ಕೋನ 90 ಡಿಗ್ರಿ, ವಿಕರ್ಣದ ಮೇಲಿನ ವರ್ಗ. ನೋಡಿ, ಇದು AC ವಿಕರ್ಣ. ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರ್ತದೆ. ಎಷ್ಟು ಸುಲಭವಾಗಿದೆ. ಸೊ ಈಗ ನಾವು ಇಷ್ಟನ್ನು ಬರೋದು ನಮ್ಗೆ 2 ಮಾರ್ಕ್ಸ್ ಸಿಗುತ್ತೆ. ಇದೊಂದು ರಚನೆ ಮಾಡ್ಬೋದು. ಸೊ ಯಾವುದೇ ಒಂದು ಪ್ರಮೇಯವನ್ನು ನಾವು ಸಾಧಿಸಬೇಕಾದ್ರೆ ರಚನೆ ಮಾಡತಕ್ಕಂಥ ಒಂದು ವಿಧಾನವನ್ನು ಈಗಾಗಲೇ ಪ್ರತಿಯೊಂದು ಪ್ರಮೇಯದಲ್ಲೂ ನಾವು ಅದನ್ನ ಫಾಲೋ ಅಪ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಒಂದು ನಾವು ಬರೆಯೋಣ. ಇಲ್ಲಿ ಏನು ಮಾಡಬೇಕು? BD ಅಂತ ತಗೊಂಡು ಇಲ್ಲಿ ರಚನೆ ಏನಂತ ಮಾಡ್ಕೊತೀರಾ? ನೋಡಿ, BD ಲಂಬ AC ಎಳೆಯಿರಿ. BD ಲಂಬ AC ಅಂದ್ರೆ ಯಾವ್ದು? ವಿಕರ್ಣ. ಈ ವಿಕರ್ಣಕ್ಕೆ ಒಂದು ಲಂಬವನ್ನು ಎಳೆಯೋದು. ಲಂಬ ಅಂತ ಹೇಳಿದ್ರೆ 90 ಡಿಗ್ರಿ ಇದೆ. ನೋಡಿ, ಇದು 90 ಡಿಗ್ರಿ ಇದೆ. ಈಗ ಸೊ ಇದು 90 ಡಿಗ್ರಿ. ಡಿ ಕೋನ 2 ಕಡೆಯಿಂದ 90 ಡಿಗ್ರಿ ಇದೆ. ಇಲ್ಲಿ 2 ತ್ರಿಭುಜ ಬರುತ್ತೆ. ಒಂದು ADB ಒಂದು ಮತ್ತೆ BDC ಒಂದು ಬರುತ್ತೆ. ಸೊ ಅದಾದ್ಮೇಲೆ ABC. 3 ತ್ರಿಭುಜವನ್ನು ನಾವು ಈ ಚಿತ್ರದಲ್ಲಿ ಕಾಣಬೇಕಾಗುತ್ತೆ. ABC ತ್ರಿಭುಜಕ್ಕೆ ಬಂದ್ರೆ B ಕೋನ 90 ಡಿಗ್ರಿ, ADB ತ್ರಿಭುಜಕ್ಕೆ ಬಂದ್ರೆ D ಕೋನ 90 ಡಿಗ್ರಿ, ಅದೇ ರೀತಿ BDC ತ್ರಿಭುಜಕ್ಕೆ ಬಂದ್ರೆ D ಕೋನ 90 ಡಿಗ್ರಿ. ಇಷ್ಟು ನೀವು ಒಂದು ಸಾಮಾನ್ಯ ಜ್ಞಾನವನ್ನು ಇದ್ದರೆ ನಾವು ಈ ಪ್ರಮೇಯವನ್ನು ಸುಲಭವಾಗಿ ಸಾಧಿಸಬಹುದು. ಈಗ ನಾವು BD ಲಂಬ AC ಅನ್ನು ಎಳೆದಿದ್ದೀವಿ. ಸೊ BD ಲಂಬ AC ಎಳೆಯಿರಿ. ಸುಲಭವಾಗಿದೆ, ಹೌದಲ್ವಾ? ಸೊ ಇಷ್ಟ ರಚನೆ. ನೋಡಿ, ಇಷ್ಟು ನೀವು ಬರೋದು ನಿಮಗೆ 2 ಮಾರ್ಕ್ಸ್ ಖಂಡಿತವಾಗ್ಲೂ ಕೊಡ್ತಾರೆ. ಹೇಳಿಕೆ ನಾವು ಕೊಡ್ತಾರೆ. ಪ್ರಮೇಯ 4 ಪೈಥಾಗರಸ್ ಪ್ರಮೇಯ ಅಂತ ಕೊಟ್ಟರಲ್ಲ, ಹೇಳಿಕೆ ಕೊಡ್ಬೋದು ಅಥವಾ ಪೈಥಾಗರಸ್ ಪ್ರಮೇಯವನ್ನು ನಿರೂಪಣೆ ಸಾಧಿಸಿ ಅಂತಲೇ ಹೇಳ್ಬೋದು. ಸೊ ಅದರ ಆಧಾರದ ಮೇಲೆ ನಾವು ಪೈಥಾಗರಸ್ ಪ್ರಮೇಯ ನಿಮ್ಗೆ ಹೇಳಿಕೆ ಚೆನ್ನಾಗಿ ನೆನಪಿರಬೇಕು, ಅದು ಚೆನ್ನಾಗಿ ಬಯಾಟ್ ಆಗಿರ್ಬೇಕು. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಅದು ರುಟೀನ್ ಆಗಿರ್ಬೇಕು, ಬಯಾಟ್ ಮಾಡ್ಕೊಳ್ಳೋಂಥ. ಸೊ ಅಥವಾ ಈಗ ಅದರ ಆಧಾರದ ಮೇಲೆ ಚಿತ್ರದ ಹೇಳಿಕೆ ಅರ್ಧದಲ್ಲಿ ದತ್ತ, ಉಳಿದರ್ಧ ಭಾಗವನ್ನು ಸಾಧನೆಯ, ಅದಕ್ಕೆ ಅನುಗುಣವಾಗಿ ರಚನೆಯನ್ನು ನಾವು ಮಾಡ್ಕೊಂಡಿದ್ವಿ. ಈಗ ಇದನ್ನು ಯಾವ ರೀತಿ ಸಾಧನೆ ಮಾಡೋದು, ಆ ಸಾಧನೆಯನ್ನು ನೋಡ್ತಾ ಹೋಗೋಣ. ಸಾಧನೆ
ಇನ್ನೊಂದು ತ್ರಿಭುಜ ಈ ತರ ತಗೋಬೇಕು. ಇದರಲ್ಲಿ ಮೂರು ತ್ರಿಭುಜವನ್ನು ನಾವು ಕಾಣ್ತಾ ಇದ್ದೀವಿ ನೋಡಿ. ಎ ಬಿ ಸಿ ಒಂದ್ಸಲ ನೋಡ್ಕೊಳ್ಳಿ, ಎ ಡಿ ಬಿ ಮತ್ತೆ ಅದೇ ರೀತಿ ಬಿ ಡಿ ಸಿ, ಈ ತರ ನಾವು ತ್ರಿಭುಜವನ್ನ ತಗೊಳ್ತಾ ಇದ್ದೀವಿ. ಸೊ ಈಗ ಫಸ್ಟ್ ನಾವು ಎರಡು ತ್ರಿಭುಜ ತಗೊಳ್ಳೋಣ. ಒಂದು ಯಾವುದು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಡಿ ಬಿ, ತ್ರಿಭುಜ ಎ ಡಿ ಅಥವಾ ಎ ಬಿ ಬಿ ಡಿ ಅಂತ ತಗೋಬಹುದು, ಯಾವ್ದಾದ್ರು ತಗೋಬಹುದು. ಸೊ ಎ ಡಿ ಬಿನೇ ನಾವು ತಗೊಂಡಿದ್ದೇವೆ. ಸೊ ಈಗ ಅದರಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ಯಾವಾಗ ಹೇಳಿದ್ರೆ ಎರಡು ತ್ರಿಭುಜಗಳಲ್ಲಿ ಈ ಎ ಕೋನ ಉಭಯ ಸಾಮಾನ್ಯ ಅಂತ ಇಲ್ಲಿ ಬಿ ಕೋನ 90 ಡಿಗ್ರಿ, ಬಿ ಕೋನ ಇಸ್ ಈಕ್ವಲ್ ಟು ಡಿ ಕೋನ ಇಸ್ ಈಕ್ವಲ್ ಟು 90 ಡಿಗ್ರಿ ನಾವು ಹೇಳ್ಬೋದು. ಲಂಬ ಕೋನ ತ್ರಿಭುಜ ನೋಡಿ, ಬಿ ಕೋನ 90 ಡಿಗ್ರಿ, ಬಿ ಕೋನ 90. ಇವೆರಡು ತ್ರಿಭುಜ ನಾವು ಈ ತರ ಹೋಲಿಸಿದ್ರೆ ಇದು ಎ ಬಿ ಸಿ ತ್ರಿಭುಜ, ಅದೇ ರೀತಿ ಇನ್ನೊಂದು ತ್ರಿಭುಜವನ್ನು ತಗೊಂಡು ಇದು ಎ ಡಿ ಬಿ ತ್ರಿಭುಜ ಅಂತ ತಗೊಂಡ್ರೆ, ಸೊ ಎ ಕೋನ ಎರಡು ತ್ರಿಭುಜ ಇದು 90 ಡಿಗ್ರಿ ಇದು 90 ಡಿಗ್ರಿ ಆಗುತ್ತೆ. ಡಿ ಕೋನ ಬಿ ಕೋನ 90 ಡಿಗ್ರಿ. ಸೊ ನೋಡಿ ಬರೀಬಹುದು ಈಸಿಯಾಗಿ. ಎ ಕೋನ ಉಭಯ ಸಾಮಾನ್ಯ, ಈ ಎರಡು ತ್ರಿಭುಜಕ್ಕೆ ಎ ಬಿ ಸಿ ತ್ರಿಭುಜಕ್ಕೂ ಎ ಡಿ ಬಿ ತ್ರಿಭುಜಕ್ಕೂ ಎ ಉಭಯ ಸಾಮಾನ್ಯ, ಎ ಕೋನ ಉಭಯ ಸಾಮಾನ್ಯ, ಉಭಯ ಸಾಮಾನ್ಯ ಆಗಿರುತ್ತೆ. ಉಭಯ ಸಾಮಾನ್ಯ ಅಂದ್ರೆ ಗೊತ್ತಾಗ್ತದೆ, ಎರಡು ತ್ರಿಭುಜಕ್ಕೂ ಅದೊಂದೇ ಬರುತ್ತೆ ಮೂಲೆ. ಸೊ ಅದಾದ್ಮೇಲೆ ಈಗ ನಾವು ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜಗಳು ಅಂತ ನಾವು ಹೇಳ್ಬೋದು, ಎ ಡಿ ಬಿ ಅಂತ ಹೇಳ್ಬೋದು. ಸಮರೂಪಿ ಆಗ್ತದೆ ಯಾಕಂದ್ರೆ ಲಂಬಕೋನ ವಿಕರ್ಣ ಬಾಹು ಇದರ ಆಧಾರದ ಮೇಲೆ, ಲಂಬಕೋನ ವಿಕರ್ಣ ಬಾಹು ಇದರ ಆಧಾರದ ಮೇಲೆ ನಾವು ಮಾಡೋದು ಎ ಬಿ ಸಿ ತ್ರಿಭುಜ ಎ ಡಿ ಬಿ ತ್ರಿಭುಜಕ್ಕೆ ಸಮರೂಪಿಯಾಗಿದೆ ಅಂತೇಳಿ ಹೇಳ್ಬೋದು. ಸಮರೂಪಿ ತ್ರಿಭುಜ ನಿಮ್ಗೆ ಈಗ ಆಲ್ರೆಡಿ ಗೊತ್ತಾಗಿದೆ. ಸೊ ಇಲ್ಲಿ ಫಸ್ಟ್ ನಾವು ಎ ಬಿ ಅಂತ ತಗೊಂಡ್ರೆ ಇಲ್ಲಿ ಡಿವೈಡೆಡ್ ಬೈ ಎ ಡಿ ಅಂತ ತಗೋಬೇಕಾಗುತ್ತೆ. ಎ ಬಿ ಡಿವೈಡೆಡ್ ಬೈ ಎ ಡಿ. ಸೊ ಎ ಬಿ ಸಮರೂಪಿ ತ್ರಿಭುಜಗಳಿಂದ ಗೊತ್ತಾಯ್ತಾ, ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತದೆ ಅಂತ ನಾವು ಹೇಳ್ಬೋದು. ನೋಡಿ ಎ ಬಿಗೆ ಯಾವುದು ಸಮರೂಪಿಯಲ್ಲಿ ತ್ರಿಭುಜಗಳಲ್ಲಿ ಎ ಬಿಗೆ ಯಾವುದು ಅನುರೂಪ ಬಾಹು ಎ ಡಿ. ಎ ಬಿ ಡಿವೈಡೆಡ್ ಬೈ ಎ ಡಿ ಇಸ್ ಈಕ್ವಲ್ ಟು ಮತ್ತೆ ಅದೇ ತರ ಇದು ನೋಡಿ ಇಲ್ಲಿ ಎ ಬಿ ಡಿವೈಡೆಡ್ ಬೈ ಎ ಡಿ ಆದ್ಮೇಲೆ ಇನ್ನೊಂದು ಯಾವ್ದು ಮತ್ತೆ ಎ ಬಿ ಬಂದ್ರೆ ಯಾವ್ದಾಗಿರುತ್ತೆ ಇಲ್ಲಿ, ಇದು ಈ ತ್ರಿಭುಜ ತಗೊಂಡ್ರಲ್ಲಿ ಎ ಬಿ ಬಂದ್ರೆ ಅಲ್ಲಿಗೆ. ಸೊ ಎ ಸಿ ಬಂದಾಗ ಏನಾಗುತ್ತೆ ನೋಡಿ, ಎ ಸಿ ಬಂದಾಗ ಎ ಸಿ ಡಿವೈಡೆಡ್ ಬೈ ಎ ಬಿ ಆಗುತ್ತೆ. ಸೊ ಇಲ್ಲಿ ಎ ಸಿ ತಗೊಂಡ್ರಿ ಅವಾಗ ಮತ್ತೆ ಇದು ಎ ಬಿ ಆಗುತ್ತೆ. ಆದ್ದರಿಂದ ನಾವು ಇಲ್ಲಿ ಏನಾಗಿ ಹೇಳ್ಬೋದು, ನಾವು ಇಲ್ಲಿ ಎರಡು ಓರೆ ಗುಣಾಕಾರ ಮಾಡಿದಾಗ ಎ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಡಿ ಇಂಟು ಎ ಸಿ ಅಂತ ಬರೀಬೋದಾ. ನೋಡಿ ಓರೆ ಗುಣಾಕಾರ ಮಾಡಿ ಎ ಬಿ ಇಂಟು ಎ ಬಿ ಸ್ಕ್ವಯರ್ ಎ ಡಿ ಇಂಟು ಎ ಸಿ ಎ ಡಿ ಎ ಸಿ ಅಂತೇಳಿ ಬರ್ಬೋದು. ಇದು ಒಂದು ಅಂತ ನಾವು ಸಮೀಕರಣ ಒಂದು ಅಂತ ಅಂದ್ಕೊಂಡು. ಸೊ ಈಗ ನಮಗೆ ಒಂದು ಬಂತು. ಈಗ ಅದೇ ರೀತಿ ನೋಡಿ ಎ ಬಿ ಸಿ ತ್ರಿಭುಜ ಆಯ್ತು, ಎ ಡಿ ಬಿ ತಗೊಂಡು ಮತ್ತೆ ಎ ಬಿ ಸಿ ತಗೊಂಡು ಬಿ ಡಿ ಸಿ ತಗೋಬೇಕಾಗುತ್ತೆ. ಯಾವ್ದೀಗ ತ್ರಿಭುಜ ಎರಡು ತ್ರಿಭುಜ ತಗೊಂಡು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಇನ್ನೊಂದು ಯಾವುದು ಬಿ ಡಿ ಸಿ ತಗೊಂಡು ತ್ರಿಭುಜ ಬಿ ಡಿ ಸಿ ನಲ್ಲಿ ಈಗ ನಾವು ಎ ಬಿ ತಗೊಂಡು ನೆಕ್ಸ್ಟ್ ಅದೇ ರೀತಿ ನೋಡಿ ಇದು ನಾನು ಹೇಳ್ತಿರೋದು ಎ ಬಿ ಸಿ ತಗೊಂಡಿದ್ದೀವಿ. ಯಾವ ತಗೋಬೇಕಾಗಿರೋದು ಈಗ ಡಿ ಕೋನ 90 ಡಿಗ್ರಿ ಇರುತ್ತೆ, ಇಲ್ಲಿ ಬಿ ಮತ್ತೆ ಸಿ ಇರುತ್ತೆ, ಬಿ ಡಿ ಸಿ ಆಗಿರುತ್ತೆ. ಸೊ ಈಗ ನಾವು ಇಲ್ಲಿ ಓಡಿಸ್ಬೋದು ನೋಡಿ ಯಾವ್ದು ತಗೊಳ್ಬೇಕು, ಬಿ ಸಿ ತಗೊಳ್ಳೋದು. ಬಿ ಸಿಗೆ ಯಾವ್ದಿದೆ ಈಗ ಬಿ ಸಿ ತಗೊಂಡ್ರೆ ಡಿ ಸಿ ಬರುತ್ತೆ ಮೇಲೆ ಕೆಳಗಡೆ ನೋಡಿ ಅನುರೂಪ ಬಾಹುಗಳು ಇವೆರಡು ಸರ್ವಸಮ್ಮತ ಗೊತ್ತೇವೆ. ಇನ್ನೊಂದು ಸ್ವಲ್ಪ ಸಮರೂಪಿ ಅಂತ ಸಾಧಿಸೋಣ. ಯಾವುದು ತ್ರಿಭುಜ ಎ ಬಿ ಸಿ ನಲ್ಲಿ ಬಿ ಕೋನ ಇಸ್ ಈಕ್ವಲ್ ಟು ಡಿ ಕೋನ ಇಸ್ ಈಕ್ವಲ್ ಟು 90 ಡಿಗ್ರಿ, ಸಿ ಕೋನ ಉಭಯ ಸಾಮಾನ್ಯ ಆಗುತ್ತೆ. ಈಗ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಬಿ ಡಿ ಸಿ ಆಗುತ್ತೆ. ಈಗ ಸಮರೂಪಿ ಆಯ್ತು. ಎರಡು ತ್ರಿಭುಜಗಳ ಸಮರೂಪಿಗಳಾದ್ರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರ್ತವೆ. ಈಗ ಎ ಬಿ ತಗೊಂಡು ನೆಕ್ಸ್ಟ್ ಎ ಸಿ ತಗೊಂಡು, ಸೊ ನಮಗೆ ಎ ಸಿ ಬೇಕಲ್ಲ, ಸೊ ಎ ಸಿ ಬರ್ತಾ ಇದೆ. ಮತ್ತೆ ಆದ್ಮೇಲೆ ಬಿ ಸಿ ತಗೋಬಹುದು. ಸೊ ಬಿ ಸಿ ತಗೊಂಡ್ರೆ ಸೆಕೆಂಡ್ ಅಲ್ಲಿ ಬಿ ಸಿ ಡಿವೈಡೆಡ್ ಬೈ ಡಿ ಸಿ ಆಗುತ್ತೆ. ಸೊ ಇಸ್ ಈಕ್ವಲ್ ಟು ಇಲ್ಲಿ ಕೆಳಗಡೆ ನಾವು ಬಿ ಸಿ ತಗೊಂಡ್ರೆ ಡಿವೈಡೆಡ್ ಬೈ ಎ ಸಿ ಆಗುತ್ತೆ. ಸೊ ಬಿ ಸಿ ಡಿವೈಡೆಡ್ ಬೈ ಎ ಸಿ ಆಗುತ್ತೆ. ಸೊ ಆದ್ದರಿಂದ ನಾವೀಗ ಇಲ್ಲಿ ಯಾವ್ದು ಮಾಡ್ಬೇಕಾಗುತ್ತೆ, ಓರೆ ಗುಣಾಕಾರ ಮಾಡ್ಕೊಂಡ್ರೆ ನೋಡಿ ಇಲ್ಲಿ ಎ ಸಿ ಬಿ ಸಿ ಇಂಟು ಬಿ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಸಿ ಇಂಟು ಡಿ ಸಿ ಆಯ್ತು, ಎ ಸಿ ಇಂಟು ಡಿ ಸಿ. ಸೊ ಈಗ ನಾವು ಇದನ್ನ ಎರಡು ಅಂತ ತಗೊಂಡು ಇದು ಒಂದು ಅಂತ ತಗೊಂಡಿದ್ವಿ, ಎರಡು ಅಂತ ತಗೊಂಡ್ರೆ ಒಂದು ಮತ್ತು ಎರಡನ್ನ ಒಂದು ಮತ್ತು ಎರಡರಿಂದ ಕೂಡಿದ್ರೆ ನಾವು ಸೊ ಒಂದೇದೇನಲ್ಲಿ ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಡಿ ಅಂದ್ರೆ ಎ ಡಿ ಇಂಟು ಎ ಸಿ ಪ್ಲಸ್
AC into BC. ಸೊ AC ಉಭಯ ಸಾಮಾನ್ಯ ವಾಚ ತೆಗೆದ್ರೆ ಕಾಮನ್ ಫ್ಯಾಕ್ಟರ್ ವಾಚ ತೆಗೆದ್ರೆ AD ಪ್ಲಸ್ DC ಆಗುತ್ತೆ. ನೋಡಿ AD ಪ್ಲಸ್ DC ಏನಾಯ್ತು AC ಆಗುತ್ತೆ. ನೋಡಿ AC ಏನೋ AC is equal to AD ಪ್ಲಸ್ ನೋಡಿ AC is equal to AD ಪ್ಲಸ್ DC ಹೌದಾ? ಇದು ನೋಡಿ ಗೊತ್ತಾಗುತ್ತೆ ಇಲ್ಲಿ AD ಪ್ಲಸ್ DC ಗೆ ಏನಂತ ಬರಬಹುದು AC ಅಂತ ಅದನ್ನೇ ಬರೀ ಇಂಟು AC ಆಗುತ್ತಲ್ಲ. ಸೊ AC ಇಂಟು AC ಏನಾಯ್ತು AC ಸ್ಕ್ವೇರ್ ಆಯ್ತು. ಸೊ ಇದು ಮಾಮೂಲಿ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಸೊ ಇದು ನಾವು ಪ್ರಮೇಯವನ್ನು ಸಾಧಿಸ್ತಾರೆ. ಸೊ ಈ ರೀತಿಯಾಗಿ ಪ್ರಮೇಯವನ್ನು ಸಾಧಿಸೋದಕ್ಕೆ ಹೇಳಿಕೆ ಅಕಸ್ಮಾತ್ ಅವರೇಂದ್ರ ನಿರೂಪಣೆ ಮಣ್ಣು ಕೇಳಿದ್ರೆ ಹೇಳಿಕೆನೂ ಕೇಳಿದ್ರೆ 5 ಮಾರ್ಕ್ಸ್ ಅಂತ ಹೇಳಿಕೆ ಅವರೇ ಕೊಟ್ಟರೆ 4 ಮಾರ್ಕ್ಸ್ ಬೇಕಾಗಿರುತ್ತೆ ಪ್ರಮೇಯಕ್ಕೆ. ಸೊ ಸುಲಭವಾಗಿ ನಾವು ಪ್ರಮೇಯನ ಇದು ಗ್ಯಾರಂಟಿ ಲೆಕ್ಕ ಕೊಟ್ಟೇ ಕೊಡ್ತಾರೆ. ಸೊ ಹೋದ್ಸರಿ ನಮ್ಗೆ ಲಾಸ್ಟ್ ಟೈಮಲ್ಲಿ 2020 ಏಪ್ರಿಲ್ನಲ್ಲಿ ಏನು ಎಕ್ಸಾಮಲ್ಲಿ ಸೊ ಅದರಲ್ಲಿ ಇದನ್ನು 5 ಮಾರ್ಕ್ಸ್ ಕೇಳಿದ್ರು ಪೈಥಾಗರಸ್ ಪ್ರಮೇಯ ಹೇಳಿಕೆ ಮತ್ತು ಸಾಧನೆ ಎರಡನ್ನೂ ಕೇಳಿದ್ರು 5 ಮಾರ್ಕ್ಸ್ ನಾವು ಇಲ್ಲಿ ಪಡ್ಕೋಬಹುದು. ಸೊ ನೋಡಿ ಪ್ರಮೇಯ ಪೈಥಾಗರಸ್ ಪ್ರಮೇಯ ನಿರೂಪಿಸಿ ಮತ್ತು ಸಾಧಿಸಿ ಅಂತ ಹೇಳಿದ್ರೆ ಎಲ್ಲಾನು ಬರಬೇಕು ಅಂತ ಹೇಳಿಕೆಯನ್ನು ಬರೆದಿಲ್ಲ ಅಂದ್ರೆ 1 ಮಾರ್ಕ್ಸ್ ಅನ್ನು ಕಟ್ ಮಾಡ್ತಾರೆ. ಸೊ ಅದೇ ರೀತಿ ನೋಡಿ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ ಎಂದು ಸಾಧಿಸಿ ಅಂತ ಕೇಳಿದಾಗ ಅದರ ತಕ್ಷಣ ಒಂದು ಲಂಬಕೋನ ತ್ರಿಭುಜ ಬಳಿ ದತ್ತದಲ್ಲಿ ಬರಲಿ ತ್ರಿಭುಜ ABC ಯಲ್ಲಿ ಬಿ ಕೋನ 90 ಡಿಗ್ರಿ ಅದರ ತಕ್ಕನಾಗಿ ಸಾಧನೆಯ ಉಳಿದೆರಡು ಬಾಹು ವಿಕರ್ಣ ಅಂದ್ರೆ ಇಲ್ಲಿ AC ವರ್ಗ ಅಂದ್ರೆ ಸ್ಕ್ವೇರ್ ಉಳಿದೆರಡು ಬಾಹು ಅಂದ್ರೆ ABBC ಸ್ಕ್ವೇರ್ ಮೊತ್ತಕ್ಕೆ ಸಮನಾಗಿರ್ತದೆ ಅಂತ ಹೇಳ್ಬೋದು. ರಚನೆ ಅದರ ತಕ್ಕನಾಗಿ ರಚನೆ ಮಾಡ್ಕೊಳ್ಳಿ. ಏನ್ ರಚನೆ ಮಾಡೋದು BD ಲಂಬ AC ಹೇಳಿ. ಸೊ ಅದಾದ್ಮೇಲೆ ಎರಡು ತ್ರಿಭುಜ ತಗೋಬೇಕು ಸುಲಭ ಇದೆ. ABC ಒಂದು ADB ಒಂದು ADB ತಗೊಂಡಾಗ ಸೊ ಇಲ್ಲಿ ಅದರಲ್ಲಿ ಬಿ ಕೋನ 90 ಡಿಗ್ರಿ ಡಿ ಕೋನ 90 ಡಿಗ್ರಿ ಎ ಉಭಯ ಸಾಮಾನ್ಯ ಈ ಎರಡು ತ್ರಿಭುಜಗಳು ಸಮರೂಪಿ ಆಗುತ್ತೆ. ಸಮರೂಪ ತ್ರಿಭುಜ ಅಂದ್ರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರ್ತವೆ. ಸೊ ಆಗ AB ಡಿವೈಡ್ ಬೈ AD AC ಡಿವೈಡ್ ಬೈ AB ಆಗುತ್ತೆ. AB ಸ್ಕ್ವೇರ್ ಇಸ್ ಈಕ್ವಲ್ ಟು AD ಇಂಟು AC ಅದು ಒಂದು ಸಮೀಕರಣ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಬಂದಾಗ ಇನ್ನೊಂದು ತ್ರಿಭುಜ ತಗೋಬೇಕು ABC ಮತ್ತು BDC ತಗೋಬೇಕಾಗುತ್ತೆ. ಅದು ಸಹ ಬಿ ಕೋನ ಡಿ ಕೋನ 90 ಡಿಗ್ರಿ ಆಗುತ್ತೆ. ಸಿ ಉಭಯ ಸಾಮಾನ್ಯ ಆಗುತ್ತೆ. ಆಗ ಈ ಎರಡು ತ್ರಿಭುಜಗಳು ಸಮರೂಪಿ ಆಗ್ತವೆ. ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ ಅಂತೇಳಿ ನೀವು ಈಗಾಗಲೇ ತೀರ್ಸನ ಪ್ರಮೇಯದಲ್ಲಿ ಕಂಡುಹಿಡಿದಿರ. ಅನುರೂಪ ಬಾಹುಗಳು ಯಾವುದರಲ್ಲಿ BCಗೆ ಯಾವುದು DC ಆಗಿರುತ್ತೆ ACಗೆ ಯಾವುದಲ್ಲಿ BC ಆಗಿರುತ್ತೆ. BC ಓರೆ ಗುಣಾಕಾರ ಮಾಡಿಕೊಂಡ್ರೆ ನಮಗೆ BC ಸ್ಕ್ವೇರ್ ಇಸ್ ಈಕ್ವಲ್ ಟು AC ಇಂಟು DC ಆಗುತ್ತೆ. ಸೊ ಒಂದು ಮತ್ತು ಎರಡು ಸಮೀಕರಣಗಳನ್ನು ನಾವು ಕೂಡಿಸಿದಾಗ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಇಸ್ ಈಕ್ವಲ್ ಟು AD ಇಂಟು AC AC ಇಂಟು DC ಆಗ್ತದೆ. AC ಸಾಮಾನ್ಯ ಅಪವರ್ತನ ಆಚೆ ತೆಗೆದ್ರೆ AD ಪ್ಲಸ್ DC ಆಗುತ್ತೆ. AD ಪ್ಲಸ್ DC ಅಂದ್ರೆ AC AC ಇಂಟು AC ಸ್ಕ್ವೇರ್. ಸೊ ಈ ರೀತಿಯಾಗಿ ನಾವು ಲೆಕ್ಕಗಳನ್ನ ಮಾಡ್ಬೋದು. ಸೊ ಅಂದ್ರೆ ಪ್ರಮೇಯಗಳನ್ನು ಸಾಧಿಸೋದಕ್ಕೆ ಎಷ್ಟು ಸುಲಭವಾಗಿರುತ್ತೆ ಅನ್ನೋದು ಇದು ನಾವು ಈ ಒಂದು ಲೆಕ್ಕ ಪ್ರಮೇಯ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಇದರ ಆಧಾರದ ಮೇಲೆ ನಾವು ಈಗ ಪ್ರಮೇಯ ಅಷ್ಟೇ ಕೇಳಲ್ಲ, ಪ್ರತಿಯೊಂದು ಪ್ರಮೇಯದ ಲೆಕ್ಕಗಳನ್ನ ಕೇಳ್ತಾರೆ. ಅದರ ಆಧಾರದ ಮೇಲೆ ಏನು ನಾವು ಸಾಧನೆ ಮಾಡಿದ್ವಿ ಅದಾದ ಮೇಲೆ ಲೆಕ್ಕಗಳನ್ನ ಮಾಡ್ತಾ ಹೋಗೋಣ. ಸೊ ಈಗ ನಾವು ಈ ಒಂದು ಪೈಥಾಗರಸ್ ಪ್ರಮೇಯದ ಮೇಲೆ ಒಂದೆರಡು ಲೆಕ್ಕ ಮಾಡೋಣ. ಯಾವ ರೀತಿ ಕೇಳ್ತಾರೆ ಪೈಥಾಗರಸ್ ತ್ರಿವಳಿಗಳು ಅಂತಾನೆ ಹೇಳ್ತಾರೆ. ಪೈಥಾಗರಸ್ ತ್ರಿವಳಿಗಳು ಅಂದ್ರೆ 3 ಲೆಕ್ಕ ಕೊಡ್ತಾರೆ. ಯಾವುದು ದೊಡ್ಡದಿರುತ್ತೋ ಅದನ್ನು ನಾವು ವಿಕರ್ಣ ಅಂತೇಳಿ ಹೇಳ್ಬೋದು. ಆ ಥರದ ಒಂದು ಲೆಕ್ಕ ಮಾಡೋದ್ರಲ್ಲಿ ಒಂದು ಏಣಿಯ ಪಾದ. ಸೊ ಲೆಕ್ಕಗಳು ಒಂದು ಏಣಿಯ ಪಾದ ನೆಲದ ಮೇಲೆ ಗೋಡೆಯಿಂದ 2.5 ಮೀಟರ್ ದೂರದಲ್ಲಿದೆ. ಅದರ ತುದಿಯು ನೆಲದ ಮೇಲಿಂದ 6 ಮೀಟರ್ ಎತ್ತರದಲ್ಲಿರುವ ಕಿಟಿಕಿಯ ಇನ್ನು ಮುಟ್ಟುವಂತೆ ಏಣಿಯನ್ನು ಒರಗಿಸಿ ಇಡಲಾಗಿದೆ. ಹಾಗಾದರೆ ಏಣಿಯ ಉದ್ದವನ್ನು ಕಂಡುಹಿಡಿಯಿರಿ. ಸೊ ಇದು ಲೆಕ್ಕ. ಇದು ಒಂಥರ ನಮಗೆ
ನಾವೇನು ಪೈಥಾಗರಸ್ ಪ್ರಮೇಯ ಕಲ್ತಿದ್ದೀವಿ ಅದನ್ನು ದಿನನಿತ್ಯ ಜೀವನದಲ್ಲಿ ಹೇಗೆ ನಾವು ಅದನ್ನು ಅನ್ವಯ ಮಾಡ್ಕೋಬಹುದು ಅನ್ನೋದನ್ನ ಅನ್ವಯ ಲೆಕ್ಕಕ್ಕೂ ನಾವು ಇದನ್ನು ತಗೋಬಹುದು. ಸೊ ಈಗ ನಾವು ಒಂದು ಏಣಿಯ ಪಾದ ನೆಲದ ಗೋಡಿಂದ 2 ಮೀಟರ್ ನೆಲದ ಮೇಲಿಂದ 6 ಮೀಟರ್ ಎತ್ತರದಲ್ಲಿರುವ ನೋಡಿ, ಇದೇ ಒಂದು ಕಿಟಕಿ ಅನ್ಕೊಳ್ಳೋದು. ಇದು 6 ಮೀಟರ್ ಅನ್ಕೊಳ್ಳೋದು, 6 ಮೀಟರ್ ಹತ್ರ ಇದೆ. ಇಲ್ಲೊಂದು ಕಿಟಕಿ ಇದೆ ಅಂತ ಅನ್ಕೊಳ್ಳೋಣ. 6 ಮೀಟರ್ ಎತ್ತರದಲ್ಲಿದೆ ಕಿಟಕಿ. ಸೊ ಈ ಗೋಡೆ ಕಿಟಕಿ ಇಟ್ಟಿದೆ. ಸೊ ಇಲ್ಲೇನ್ ಮಾಡ್ಬೇಕು ಅಂದ್ರೆ, ಇದು ನೆಲದಿಂದ 2.5 ಮೀಟರ್ ದೂರದಲ್ಲಿ ಏಣಿಯನ್ನು ಒರಗಿಸಲಾಗಿದೆ. ಈ ತರ ಏಣಿಯನ್ನ ಒರಗಿಸಿದ್ದಾರೆ. ಇದು ಏಣಿಯನ್ನ ಒರಗಿಸಲಾಗಿದೆ. ಸೊ ಈಗ ನಾವು ಈ ತರ ಇದ್ದಾಗ ಇದನ್ನ ಏಣಿಯ ಉದ್ದವನ್ನು ಕಂಡುಹಿಡಿಬೇಕು. ಯಾವ ರೀತಿ ಕಂಡುಹಿಡಿಯೋದು ನೋಡೋಣ. ಇದು ಲೆಕ್ಕ ಆಗುತ್ತೆ. ಸೊ ಇದು ನಾವು ಇದು ಲಂಬಕೋನ ತ್ರಿಭುಜ ಅಂತ ಅನ್ಕೊಂತೀವಿ 90 ಡಿಗ್ರಿ. ಸೊ ಇದು ನಾವು ಒಂದು ಎಷ್ಟು ಕೊಟ್ಕೊಂಡ್ರೆ ABC ಅಂತೇಳಿ. ಇಲ್ಲಿ ಬಿ ಕೋನ 90 ಡಿಗ್ರಿ ಆಗುತ್ತೆ. ಸೊ ಬಿ ಕೋನ 90 ಡಿಗ್ರಿ ಆದಲ್ಲಿ ವಿಕರ್ಣ ಲಂಬಕೋನಕ್ಕೆ ಅಭಿಮುಖವಾಗಿರೋದೇ ವಿಕರ್ಣ. ಲಂಬಕೋನ ಯಾವುದ್ರಲ್ಲಿ ಬಿ, AC ಏನಾಗುತ್ತೆ ವಿಕರ್ಣ ಆಗುತ್ತೆ. ಸೊ ಈ ಪೈಥಾಗರಸ್ ಪ್ರಮೇಯ ಈಗಾಗಲೇ ನೀವು ಪ್ರಮೇಯ ಸಾಧಿಸಿದ್ರೆ. ಸೊ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರ್ತದೆ ಅಂತೇಳಿ ಸಾಧಿಸಿದ್ರೆ. ಆದ್ದರಿಂದ ನಾವು ಪೈಥಾಗರಸ್ ಪ್ರಮೇಯದ ಆಧಾರದ ಮೇಲೆ ಸೂತ್ರವನ್ನು ಹಾಕಿ AC² ಅಂದ್ರೆ AC ಅಂದ್ರೆ ವಿಕರ್ಣದ ಮೇಲೆ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರ್ತದೆ ಅಂತೇಳಿ ಹೇಳ್ಬೋದು. ಸೊ ಈಗ ನಾವಿಲ್ಲಿ AC ಅನ್ನು ಕಂಡುಹಿಡಿಬೇಕು. AC² AB ಕೊಟ್ಟಿದ್ದಾರೆ. ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ? ಇಲ್ಲಿ AB ಎಷ್ಟು ಕೊಟ್ಟಿದ್ದಾರೆ? 6 ಮೀಟರ್. ಸೊ 6². AB ಅಂದ್ರೆ 6² ಮತ್ತೆ ಇಲ್ಲಿ BC ಅಂದ್ರೆ 2.5². 6² ಅಂತ ಹೇಳಿದ್ರೆ 36 25 625 6.25. ಇದನ್ನ 22.5 2 ಸರಿ ಗುಣಿಸಿದ್ರೆ ಇಲ್ಲೇನಾಗುತ್ತೆ? ಸೊ ಇಷ್ಟಾಗುತ್ತೆ. 2.5 × 2.5 25 625 ಆದ್ರೆ 2 ಪಾಯಿಂಟ್ ಬಿಟ್ಟು 6.2 ಆಯ್ತು. ಇವೆರಡನ್ನೂ ಕೂಡಿದ್ರೆ 42.25 ಬರುತ್ತೆ. AC² ಆಯ್ತು. ನಮಗೆ ಬೇಕಾದದು ಏಣಿ ಉದ್ದ AC² ಅಲ್ಲ. ಸೊ AC ಇದ್ದಾಗ ಈ ಸ್ಕ್ವೇರ್ ಇದ್ರ ನಂಬರ್ ಇದ್ರೆ ನಾವು ಇದನ್ನ ವರ್ಗಮೂಲ ಮಾಡಬೇಕು. 42.25 ಅಂತ ಮಾಡ್ಕೋಬೇಕಾಗುತ್ತೆ. ಸೊ 42.25ಕ್ಕೆ ನಾವು ವರ್ಗಮೂಲವನ್ನ 4225 ಕಂಡುಹಿಡಬೇಕು. ಸೊ 4225 ಕಂಡುಹಿಡಿದ್ರೆ ಸೊ ಅದು AB = 6.5 ಆಗುತ್ತೆ. ಹೆಂಗಪ್ಪ ಅಂದ್ರೆ ಈಗ 42 ಹತ್ರವಾಗಿರೋದು 36, 36. ಸೊ 0.5 ಅಂದ್ರೆ ಇದು ನಾವು ಈ ರೀತಿ ಕಂಡುಹಿಡಬಹುದು. ವರ್ಗಮೂಲದ ಆಧಾರದ ಮೇಲೆ ಕಂಡುಹಿಡಬಹುದು. 4225ಕ್ಕೆ ನಾವು ಭಾಗಾಕಾರ ಕ್ರಮದಲ್ಲಿ ಕಂಡುಹಿಡಬಹುದು. ಸೊ ಹೇಗಪ್ಪ ಅಂದ್ರೆ 2 ಪಾಯಿಂಟ್ ಮಾಡ್ಕೋಬೇಕು. ಪಾಯಿಂಟ್ ಆಮೇಲೆ ನೋಡೋಣ. ಸೊ 6 36. ಸೊ ಇಲ್ಲಿ 6 ಉಳಿತು, ಇಲ್ಲಿ ಉಳಿಸ್ಕೊಂಡೆ ಪ್ಲಸ್ 6 ಕೊಡ್ಕೋಬೇಕು. 6 12 ಆಯ್ತು. ಇಲ್ಲಿ ಎಷ್ಟೈತೆ? ಇಲ್ಲಿ ಇಲ್ಲೂ ಅಷ್ಟನ್ನೇ ಹಾಕಬೇಕು. ಎಷ್ಟು ಬರುತ್ತೆ ಇಲ್ಲಿಗೆ? ಇಲ್ಲಿ ಎಷ್ಟು ಹಾಕಿದ್ರೆ ಇಲ್ಲಿ ಎಷ್ಟು ಬರುತ್ತೆ ನೋಡಿ, 125 ಐದು. ಸೊ ಅವರಿಗೆ 625 ಆಗುತ್ತೆ. 625. ಸೊ 65 ಆಯಿತು. ಪಾಯಿಂಟ್ ಅನ್ನು ಬಿಟ್ಬಿಟ್ಟು 6.5 ಆಗುತ್ತೆ. ಸೊ ಇಷ್ಟು ಈ ಥರ ನಾವು AC ಉದ್ದ ಎಷ್ಟಪ್ಪ ಅಂದರೆ 6.5 ಮೀಟರ್ ಆಗುತ್ತೆ. ಸೊ ಈ ಥರ ಲೆಕ್ಕಗಳನ್ನು ನಾವು ಮಾಡಬೇಕಾಗುತ್ತೆ. ಸೊ ಅದೇ ರೀತಿ ನಾವು ಅಭ್ಯಾಸದಲ್ಲಿ ಒಂದು ಪೈಥಾಗರಸ್ ತ್ರಿವಳಿ ಅದನ್ನು ನಾವು ಕೊಟ್ಟಿದ್ದಾರೆ. ಅದನ್ನು ಯಾವ ರೀತಿ ಕಂಡುಹಿಡಿಯೋದು ಮಾಡೋಣ. ಸೊ ಇದಾದ ಇನ್ನೊಂದು ಲೆಕ್ಕ ಮಾಡ್ಬೋದು. ನನಗೆ ನಿಮಗೆ ಪೈಥಾಗರಸ್ ಪ್ರಮೇಯ ಯಾವ ರೀತಿ ಕೊಡ್ತಾರೆ ಅನ್ನೋದು ಒಂದು ಐಡಿಯಾ ಬರುತ್ತೆ. ಸೊ ಅದನ್ನು ನಾವೀಗ ನೋಡೋಣ. ಪೈಥಾಗರಸ್ ತ್ರಿವಳಿಗಳಂದ್ರೆ 3 ಲೆಕ್ಕಗಳನ್ನು ಕೊಟ್ಟಿರ್ತಾರೆ. ಸೊ ಅದು ಸಮಾನ ಇರುವ ಅಂತ ನಾವು ನೋಡ್ಕೋಬೇಕು. ಆಮೇಲೆ ಆ ತ್ರಿಭುಜ ಲಂಬಕೋನವನ್ನು ಹೌದು ಅಲ್ವೋ ಅಂತ ನಾವು ಸುಲಭವಾಗಿ ಹೇಳ್ಬೋದು. ಸೊ ಉದಾಹರಣೆಗೆ ನೋಡಿ, ತ್ರಿಭುಜಗಳ ಬಾಹುಗಳ ಅಳತೆಯನ್ನು ಕೊಡಲಾಗಿದೆ. ಲಂಬಕೋನ ತ್ರಿಭುಜವಾಗಿ ನಿರ್ಧರಿಸಿ. ತ್ರಿಭುಜದ ಬಾಹುಗಳ ಅಳತೆಯನ್ನು ಕೊಡಲಾಗಿದೆ. ಇವುಗಳಲ್ಲಿ ಯಾವುದು ಲಂಬಕೋನ ತ್ರಿಭುಜವಾಗಿದೆ? ಇವುಗಳಲ್ಲಿ ಯಾವುದು ಲಂಬಕೋನ ತ್ರಿಭುಜವಾಗಿದೆ ನಿರ್ಧರಿಸಿ ವಿಕರ್ಣವನ್ನು ಹೆಸರಿಸಿ. ಈ ರೀತಿ ಒಂದು ಲೆಕ್ಕ ಕೊಡ್ತಾರೆ ಅಂತ ಅನ್ಕೊಳ್ಳಿ. ವಿಕರ್ಣ ಯಾವುದು ಅಂತ ಹೇಳೋದು. ಸೊ ಉದಾಹರಣೆ 7, 24, 25. ಸೊ 7 ಸೆಂಟಿಮೀಟರ್, 24 ಸೆಂಟಿಮೀಟರ್, 25 ಸೆಂಟಿಮೀಟರ್. ಸೊ ಇದನ್ನು ನೋಡಿ, ಈ ತರ ಪೈಥಾಗರಸ್ ತ್ರಿವಳಿಗಳು 3 ನಂಬರ್ ಅನ್ನು ಕೊಟ್ಟಿರ್ತಾರೆ. ಅದು ಯಾವ್ದು ದೊಡ್ಡದಿರುತ್ತೆ ಅದೇ ವಿಕರ್ಣ 25². ಉಳಿದವು ಯಾವ್ದಾರ
7 ಸ್ಕ್ವೇರ್ ಪ್ಲಸ್ 24 ಸ್ಕ್ವೇರ್. ಯಾವ್ದು ದೊಡ್ಡದಿರುತ್ತೆ ನೋಡಿ? 7ರಲ್ಲಿ 24 25 ಯಾವ್ದು ದೊಡ್ಡದು? 25 ದೊಡ್ಡ. ಯಾವ ಬೇಕಾದ್ರೂ ಹೇಳ್ಬೋದು. ಅದೇ ವಿಕರ್ಣ ಆಗಿದೆ. ಆ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಭಾಗಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರ್ತದೆ ಅನ್ನೋ ಒಂದು ಪ್ರಮೇಯ ಈಗಾಗಲೇ ಸಾಧಿಸಿದರೆ 25 ಸ್ಕ್ವೇರ್ ಅಂದ್ರೆ 625, 7 ಸ್ಕ್ವೇರ್ ಅಂದ್ರೆ 49 ಪ್ಲಸ್ 24 ಸ್ಕ್ವೇರ್ ಅಂದ್ರೆ ನಾವು ಇಲ್ಲೇ ಬಡಿಬೋದು. 4 4 16 4 8 9 24 48. ಸೊ 6 7 476. ಸೊ 2 ಕೊಡುತ್ತೆ 625 ಬರುತ್ತೆ. 625 ಸಮ ಆಗಿದೆ. ಸೊ ಎರಡು ಈ ಥರ ಸಮ ಆದರೆ ಇದು ಒಂದು ಲಂಬಕೋನ ತ್ರಿಭುಜ ಅಂತೇಳಿ. ಇದು ಒಂದು ಲಂಬಕೋನ ತ್ರಿಭುಜ ಆಗಿದೆ. ಸೊ ಈ ರೀತಿಯಾಗಿ ನಾವು ಹೇಳ್ಬೋದು, ಸುಲಭವಾಗಿ ಹೇಳ್ಬೋದು. ಲಂಬಕೋನ ತ್ರಿಭುಜ ಆದರೆ ಯಾವ್ದು ದೊಡ್ಡದಿರುತ್ತೆ ಅದನ್ನು ಸ್ಕ್ವೈರ್ ಮಾಡಬೇಕು. ಉಳಿದೆರಡನ್ನು ಸ್ಕ್ವೈರ್ ಮಾಡಿ ಕೂಡಿದ್ರೆ, ವರ್ಗ ಮಾಡಿ ಕೂಡಿದ್ರೆ ಎರಡು ಸಮ ಆದರೆ ಮಾತ್ರ ಅದು ಲಂಬಕೋನ ತ್ರಿಭುಜ. ಸಮ ಆಗಿಲ್ಲ ಅಂದ್ರೆ ಲಂಬಕೋನ ತ್ರಿಭುಜ ಅಲ್ಲ. ಸೊ ಉದಾಹರಣೆಗೆ ಇನ್ನೊಂದು ತಗೊಳ್ಳೋಣ. ಇದು ಗೊತ್ತಾಯ್ತಲ್ಲ, ಇದರಲ್ಲಿ ವಿಕರ್ಣ ಯಾವುದು? 25 ಸೆಂಟಿಮೀಟರ್ ವಿಕರ್ಣ ಆಗಿರುತ್ತೆ. ಅಂದ್ರೆ ಯಾವ್ದು ದೊಡ್ಡದಿರುತ್ತೆ ಅದು. ಸೊ ಇನ್ನೊಂದು ಲೆಕ್ಕ ಅದೇ ಥರ ಇನ್ನೊಂದು ಲೆಕ್ಕ ಮಾಡೋಣ. ಬುಕ್ಕಲ್ಲಿ ಕೊಟ್ಟಿದ್ರೆ 3 ಸೆಂಟಿಮೀಟರ್, ಅದೇ ರೀತಿ 8 ಸೆಂಟಿಮೀಟರ್, 6 ಸೆಂಟಿಮೀಟರ್ ಈ ಥರ. ಇದರಲ್ಲಿ ಯಾವ್ದು ದೊಡ್ಡದು? 6 ದೊಡ್ಡದು. 6 ಸ್ಕ್ವೇರ್ ಇಸ್ ಈಕ್ವಲ್ ಟು ನೋಡಿದ್ರೆ ಯಾವ್ದಾರ ಹಾಕಿ 3 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್. 8 ದೊಡ್ಡದು. ಸೊ ಯಾವುದಿಲ್ಲಿ 8 ಸ್ಕ್ವೇರ್ 6 ಸ್ಕ್ವೇರ್. ಸೊ 8 ಸ್ಕ್ವೇರ್ ಅಂದರೆ 8 64, 3 3 9 ಪ್ಲಸ್ 6 36. 64 ಇಸ್ ಈಕ್ವಲ್ ಟು 36ಕ್ಕೆ 9 ಕೂಡಿದ್ರೆ 45. ಸೊ ಎರಡು ಸಮ ಆಗಲ್ಲ. ಆದ್ದರಿಂದ ಮೇಲಿನ ಅಳತೆಯು ಲಂಬಕೋನ ತ್ರಿಭುಜ ಅಲ್ಲ, ಲಂಬಕೋನ ತ್ರಿಭುಜ ಆಗಿರುವುದಿಲ್ಲ. ಸೊ ಈ ಥರ ನಾವು ಲೆಕ್ಕವನ್ನು ಮಾಡಬಹುದು. ಸೊ ಈ ಥರ ಕೊಟ್ಟಾಗ ಸುಲಭವಾಗಿ ಹೇಳ್ಬೋದು. ಇದು ನೋಡಿ, ಅಳತೆ ಏನು ಕೊಟ್ಟಿರ್ತದೆ ಅದು ಯಾವ್ದು ದೊಡ್ಡದಿರುತ್ತೆ ಅದೇ ವಿಕರ್ಣ. ಉಳಿದ ಎರಡು ಬಾಹುಗಳನ್ನು ತಗೊಂಡು ಅದನ್ನು ವರ್ಗ ಮಾಡಿ ಎರಡು ಸಮ ಆದರೆ ಅದು ಲಂಬಕೋನ ತ್ರಿಭುಜ, ಸಮ ಆಗಲಿಲ್ಲ ಅಂದರೆ ಅದು ಲಂಬಕೋನ ತ್ರಿಭುಜ ಅಲ್ಲ ಅಂತ ನಾವು ಸುಲಭವಾಗಿ ಹೇಳ್ಬೋದು. ಈ ರೀತಿಯಂಥ ಲೆಕ್ಕಗಳನ್ನು ನಾವು ಯಾರು ಬೇಕಾದ್ರೂ ಇದನ್ನು ಅತ್ಯಂತ ಸುಲಭವಾಗಿ ನಾವು ಮಾಡಬೇಕಾದ್ರೆ ಇನ್ನೊಂದು ಲೆಕ್ಕವನ್ನು ತಗೊಳ್ಳೋಣ. ಇನ್ನೊಂದು ಲೆಕ್ಕ ಮಾಡಿ ಬೇರೆ ಲೆಕ್ಕವನ್ನು ಉದಾಹರಣೆಗೆ ಒಂದು 10 ಸೆಂಟಿಮೀಟರ್ ಒಂದು ತಗೊಳ್ಳೋಣ, 6 ಸೆಂಟಿಮೀಟರ್, 8 ಸೆಂಟಿಮೀಟರ್ ಈ ಥರ ಕಾಣ. ಸೊ ಇದು ಲಂಬಕೋನದಲ್ಲಿ ಯಾವ್ದು ದೊಡ್ಡದು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇದ್ರಲ್ಲಿ 10 ದೊಡ್ಡದು. 10 ಸ್ಕ್ವೇರ್ ಇಸ್ ಈಕ್ವಲ್ ಟು 6 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್. ಸೊ 10 ಸ್ಕ್ವೇರ್ ಅಂದರೆ 100, 6 ಸ್ಕ್ವೇರ್ ಅಂದರೆ 36, 36 ಪ್ಲಸ್ 8 8 64. ಸೊ ಇದು 100 100 ಸಮ ಆಗುತ್ತೆ. ಆದ್ದರಿಂದ ಇದು ಲಂಬಕೋನ. ಮೇಲಿನ ಅಳತೆ ಲಂಬಕೋನ ತ್ರಿಭುಜ ಆಗಿದೆ. ಲಂಬಕೋನ ತ್ರಿಭುಜ ಆಗಿದೆ ಅಂತೇಳಿ ಬರೀಬಹುದು. ಇದರಲ್ಲಿ ವಿಕರ್ಣ ಯಾವುದು ಅಂದರೆ ವಿಕರ್ಣ ಯಾವುದು? 10 ಸೆಂಟಿಮೀಟರ್ ವಿಕರ್ಣ ಆಗಿದೆ. ಸೊ ಈ ಥರ ನಾವು ಸುಲಭವಾಗಿ ಲೆಕ್ಕಗಳನ್ನು ಮಾಡ್ಬೋದು. ಇನ್ನೊಂದು ಲೆಕ್ಕ ಇದು ನಾವು ಮಾಡೋಣ. ಸೊ ಅದಾದ್ಮೇಲೆ ಬೇಕಾದ್ರೆ ಮುಂದಕ್ಕೆ ನಾವು ವೃತ್ತಗಳ ಮೇಲಿನ ಪ್ರಮೇಯಕ್ಕೆ ನೆಕ್ಸ್ಟು ಕ್ಲಾಸಲ್ಲಿ ಹೋಗೋಣ. ಸೊ ಇನ್ನೊಂದು ಲೆಕ್ಕ ನಾನು ಬರೆಸ್ಬಿಡ್ತೀನಿ. 9ನೇದು ಇನ್ನೊಂದು ಲೆಕ್ಕ ಯಾವುದಪ್ಪ ಅಂದರೆ 10 ಮೀಟರ್ ಎತ್ತರವಿರುವ ಏಣಿಯು 10 ಮೀಟರ್ ಎತ್ತರವಿರುವ, ನಿಮ್ಮ ಬುಕ್ನಲ್ಲಿ ಇದೆ, ಎತ್ತರವಿರುವ ಏಣಿಯು ನೆಲದಿಂದ 8 ಮೀಟರ್ ಎತ್ತರದಲ್ಲಿರುವ ಗೋಡೆಯಲ್ಲಿರುವ ಕಿಟಕಿಯನ್ನು ಮುಟ್ಟುತ್ತದೆ. ಗೋಡೆಯಲ್ಲಿರುವ ಕಿಟಕಿಯನ್ನು ಮುಟ್ಟುತ್ತದೆ. ಹಾಗಾದರೆ ಏಣಿಯ ಪಾದ ನೆಲದಿಂದ ಎಷ್ಟು ದೂರದಲ್ಲಿದೆ? ಹಾಗಾದರೆ ಏಣಿ ಪಾದ ನೆಲದಿಂದ ಎಷ್ಟು ದೂರದಲ್ಲಿದೆ ಅನ್ನೋದನ್ನು ನಾವು ಮಾಡೋಣ. ಸೊ 10 ಮೀಟರ್ ಎತ್ತರವು ಏಣಿಯು ನೆಲದಿಂದ, ಸೊ ಇದು ಗೋಡೆ ಅನ್ಕೊಳ್ಳೋದು, ಇದು ಏಣಿ ಅನ್ಕೊಳ್ಳೋಣ. ಸೊ ಇದು 10 ಮೀಟರ್ ಎತ್ತರ ಇದೆ, ಗೋಡೆ ಒಪ್ಪಿಸಿದೆ. ಸೊ ಕಿಟಕಿಯನ್ನು ಗೋಡೆ 8 ಮೀಟರ್ ಎತ್ತರದಲ್ಲಿ ಗೋಡೆಯಲ್ಲಿರುವ ಕಿಟಕಿಯನ್ನು ಮುಟ್ಟುತ್ತದೆ. ಇದು ಕಿಟಕಿ ಅಂತ ಅಂದ್ಬಿಟ್ಟು ಇದು ಎಷ್ಟಿದೆ? 8 ಮೀಟರ್ ಇದೆ. ಸೊ ಇದಕ್ಕೆ ನಾವು PQR ಅಂತ ಹೆಸರು ಕೊಟ್ಕೊಳ್ಳೋಣ. ಸೊ ಇದನ್ನು ನಾವು ಕಂಡುಹಿಡಬೇಕು. ಎಷ್ಟು ಏನು ಕಂಡಿದ್ದಾರೆ? ಏಣಿಯ ಪಾದ, ಇದು ಏಣಿಯ ಪಾದ ನೆಲದಿಂದ ಎಷ್ಟು ದೂರದಲ್ಲಿದೆ ಅಂತೇಳಿ ನಾವು ಹೇಳ್ಬೋದು. ಪಾದವು ನೆಲದಿಂದ ಎಷ್ಟು ದೂರದಲ್ಲಿದೆ ಇದನ್ನು. ಸೊ ಈಗ
ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಸೊ ಇಲ್ಲಿ ವಿಕರ್ಣ ಯಾವ್ದಿಲ್ಲಿ ಪಿ ಆರ್ ಆಗುತ್ತೆ. ಪಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಉಳಿದಿದ್ದ ಎರಡು ಬಾಹುಗಳು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಆಗುತ್ತೆ. ಪಿ ಆರ್ ಸ್ಕ್ವೇರ್ ಅಂದ್ರೆ 10 ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಅಂದ್ರೆ 8 ಸ್ಕ್ವೇರ್. 8 ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಕ್ಯೂ ಆರ್ ಕಂಡಿಬೇಕು. ಕ್ಯೂ ಆರ್ ನೆಲದಿಂದ ದೂರದಲ್ಲಿರುತ್ತೆ. ಸೊ 10 ಸ್ಕ್ವೇರ್ ಅಂದ್ರೆ 100 ಇಸ್ ಈಕ್ವಲ್ ಟು 8 ಸ್ಕ್ವೇರ್ ಅಂದ್ರೆ 64 ಪ್ಲಸ್ ಕ್ಯೂ ಆರ್ ಸ್ಕ್ವೇರ್. 100 64 ಎಡದಿಂದ ಬರುತ್ತೆ ಅಂದ್ರೆ ಮೈನಸ್ ಆಗುತ್ತೆ ಇಸ್ ಈಕ್ವಲ್ ಟು ಕ್ಯೂ ಆರ್ ಸ್ಕ್ವೇರ್. ಅದು 164 ಹೋದ್ರೆ 36 ಆಗುತ್ತೆ ಇಸ್ ಈಕ್ವಲ್ ಟು ಕ್ಯೂ ಆರ್ ಸ್ಕ್ವೇರ್. ಇಲ್ಲಿ ಸ್ಕ್ವೇರ್ ಇದು ನಂಬರ್ ಇದ್ರೆ ಕ್ಯೂ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 36. ಕ್ಯೂ ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 36 ಪ್ಲಸ್ ಆರ್ ಮೈನಸ್ ಆರ್. ಕ್ಯೂ ಆರ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಅಂದ್ರೆ ಎಷ್ಟು ಮೀಟರ್ ದೂರದಲ್ಲಿದೆ? 6 ಮೀಟರ್ ದೂರದಲ್ಲಿದೆ. ಏಣಿಯ ಪಾದವು ನೆಲದಿಂದ 6 ಮೀಟರ್ ದೂರದಲ್ಲಿದೆ ಅಂತ ಸುಲಭವಾಗಿ ನಾವು ಕಂಡುಹಿಡಿಯಬಹುದು. ಸೊ ಈ ತರ ಲೆಕ್ಕಗಳನ್ನು ನಾವು ಮಾಡ್ತಾ ಹೋದ್ರೆ ನಾವು ಸುಲಭವಾಗಿ ಪೈಥಾಗರಸ್ ಪ್ರಮೇಯ 5 ಮಾರ್ಕ್ಸ್, 2 ಮಾರ್ಕ್ಸ್ ಲೆಕ್ಕ 7 ಮಾರ್ಕ್ಸ್ ಅನ್ನು ನಾವು ಸುಲಭವಾಗಿ ಇದೇ ಒಂದು ಲೆಕ್ಕದಿಂದ ನಾವು ಪೈಥಾಗರಸ್ ಪ್ರಮೇಯದಲ್ಲಿ ತಗೋಬಹುದು. ಸೊ ಇನ್ನೊಂದು ಲಾಸ್ಟ್ ಲೆಕ್ಕ ಮಾಡ್ಬಿಡೋಣ ಪೈಥಾಗರಸ್ ಪ್ರಮೇಯದ ಮೇಲೆ. ಇದು ಚೆನ್ನಾಗಿದೆ. ಇದು ಅನ್ವಯಿಕ ಪ್ರಶ್ನೆ. 24 ಮೀಟರ್ ಉದ್ದದ ತಂತಿಯನ್ನು 24 ಮೀಟರ್ ಉದ್ದದ ತಂತಿಯನ್ನು 18 ಮೀಟರ್ ಎತ್ತರದ ಒಂದು ನೇರವಾದ ಕಂಬದ ತುದಿಗೆ ಕಟ್ಟಿ ಅದರ ಇನ್ನೊಂದು ತುದಿಯನ್ನು ನೆಲದ ಮೇಲಿರುವ ಗೂಟಕ್ಕೆ ಕಟ್ಟಲಾಗಿದೆ, ಸೇರಿಸಲಾಗಿದೆ. ಹಾಗಾದರೆ ಕಂಬದ ಬುಡದಿಂದ ಗೂಟವನ್ನು ಎಷ್ಟು ದೂರವರೆಗೆ ಕೊಂಡೊಯ್ಯಬಹುದು? ಹಾಗಾದರೆ ಕಂಬದ ಬುಡದಿಂದ ಗೂಟವನ್ನು ಎಷ್ಟು ದೂರದವರೆಗೆ ಕೊಂಡೊಯ್ಯಬಹುದು ಅನ್ನೋದನ್ನು ಲೆಕ್ಕ ಮಾಡಿ. ಸೊ ಇನ್ನೇನು 24 ಮೀಟರ್ ಉದ್ದದಲ್ಲಿ 18 ಮೀಟರ್ ಎತ್ತರದ ಒಂದು ನೇರವಾದ ಕಂಬ ಇದೆ. ಕಂಬ ಅಂತ ಎಷ್ಟು ಮೀಟರ್ ಇದೆ? 18 ಮೀಟರ್ ಇದೆ. ಲೈಟ್ ಕಂಬ ಅಥವಾ ಕಂಬ ಅನ್ಕೋಣ ಇದು. ಸೊ 24 ಮೀಟರ್ ಉದ್ದದ ತಂತಿ ಇದೆ. ಇಲ್ಲೊಂದು ಗೂಟ ಇದೆ ಅಂತ ಅನ್ಕೊಳ್ಳಿ. ಗೂಟ ಕಟ್ಟಲಾಗಿದೆ. ಸೊ ಇದೆಷ್ಟಿದು ತಂತಿ ಕಂಬ. ಇದು ಎಷ್ಟು ಮೀಟರ್ ಇದೆ? 24 ಮೀಟರ್. ಸೊ ಈ ತರ ಕಟ್ಟಬೇಕು ಅಂದ್ರೆ ಗೂಟಕ್ಕೆ ಬಿಗಿಯಾಗಿ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಐತೆ ಅಂತ ನಾವು ಕಂಡುಹಿಡಿಯಬೇಕು. ಇದಕ್ಕೆ XYZ ಅಂತ ಕೊಟ್ಟೋಣ. ಇದು 90 ಡಿಗ್ರಿ ಆಗುತ್ತೆ. ನಾವು ಏನು ಕೇಳಿದ್ರೆ ಅವರು ಗೂಟವನ್ನು ಎಷ್ಟು ದೂರವರೆಗೆ ಕೊಂಡೊಯ್ಯಬೇಕು, ಈ ಕಂಬದಿಂದ ಎಷ್ಟು ದೂರ ತನಕ ಗೂಟವನ್ನು ಕೊಂಡೊಯ್ಯಬೇಕು ಅಂತೇಳಿ. ಇದು ಸಹ ಲಂಬಕೋನ ತ್ರಿಭುಜ ಆಗುತ್ತೆ. 90 ಡಿಗ್ರಿಗೆ ಅಭಿಮುಖವಾಗಿರೋದು ವಿಕರ್ಣ. ಸೊ ಈ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಇಲ್ಲಿ ಏನು ವಿಕರ್ಣ ಏನಾಗುತ್ತೆ? XZ ಸ್ಕ್ವೇರ್ ಇಸ್ ಈಕ್ವಲ್ ಟು XY ಸ್ಕ್ವೇರ್ ಪ್ಲಸ್ YZ ಸ್ಕ್ವೇರ್. ಸೊ ಅವರು ಅಕ್ಷರವನ್ನು ಯಾವ್ದಾರ ಬೇಕಾದ್ರೆ ಕೊಡ್ಬೋದು. XZ ಸ್ಕ್ವೇರ್ ಅಂದ್ರೆ ಎಷ್ಟಿದೆ? 24 ಸ್ಕ್ವೇರ್ ಆಗುತ್ತೆ. XY ಅಂದ್ರೆ 18 ಸ್ಕ್ವೇರ್ ಪ್ಲಸ್ YZ ಸ್ಕ್ವೇರ್ ಅನ್ನ ಕಂಡುಹಿಡಿಯಬೇಕು. YZ ಸ್ಕ್ವೇರ್ 24 ಸ್ಕ್ವೇರ್ ಅಂದ್ರೆ ಈಗ ನಾವು ಕಂಡುಹಿಡಿದು 20 ಗುಣಿಸಬೇಕಾದ್ರೆ 24 × 24 44 16 + 4 8 9 48 ಇಷ್ಟಾಯ್ತಲ್ಲಿಗೆ 476. 18 ಸ್ಕ್ವೇರ್ ಅನ್ನು ಕಂಡುಹಿಡಿದು 18 × 18 8 8 64 + 8 8 6 20 8 6 24 ಒಂದು 18. ಸೊ 4 11 424 ಪ್ಲಸ್ YZ ಸ್ಕ್ವೇರ್ ಕಳೆದಿದೆ. ಇಲ್ಲಿಗೆ 8 8 64 + 8 1 8 6 24 18 3 4. ಸೊ 24ಕ್ಕೆ 476. 476ರಲ್ಲಿ 424 ಕಳೆದ್ರೆ ಇಸ್ ಈಕ್ವಲ್ ಟು YZ ಸ್ಕ್ವೇರ್. ಸೊ ಕಳೆದಷ್ಟಾದರೆ 476 424. 4ರಲ್ಲಿ 6 4 2
52 y z ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 50 ಆಗುತ್ತೆ. ಸೊ ಅಲ್ಲಿಗೆ ಈ ರೀತಿಯಾದ ಲೆಕ್ಕಗಳನ್ನು ನಾವು ಲೆಕ್ಕ ಮಾಡಬೇಕಾಗುತ್ತೆ. 44 ದಶಕ 1 4 8 1 9 24 48 ದಶಕ 570 6 17 ದಶಕ 1 576 y z ಸ್ಕ್ವೇರ್ ಇಸ್ ಈಕ್ವಲ್ ಟು 6 4 2 7 2 5 152 ಅಷ್ಟು ಬರುತ್ತೆ. ಸೊ ಇದುವರೆಗೂ ಪೈಥಾಗರಸ್ ಪ್ರಮೇಯ ಅದರ ಆಧಾರದ ಮೇಲೆ ಲೆಕ್ಕಗಳು ಕಲ್ತ್ಕೊಂಡ್ರೆ ಪೈಥಾಗರಸ್ ಪ್ರಮೇಯ 4 ತ್ರಿಭುಜಗಳ ಮೇಲೆ 4 ಪ್ರಮೇಯಗಳು ನಿಮಗೆ ಗೊತ್ತಾಗಿದೆ. ಒಂದು ತೇಲ್ಸನ ಪ್ರಮೇಯ. ತೇಲ್ಸನ ಪ್ರಮೇಯ ಅಂದರೆ ಯಾವುದು ಅಂತೇಳಿ ಗೊತ್ತು. ಮತ್ತು ಅದೇ ರೀತಿ ಕೋನ ನಿರ್ಧಾರಕ ಗುಣ ಪ್ರಮೇಯ, ಅದಾದಮೇಲೆ ವಿಸ್ತೀರ್ಣದ ಪ್ರಮೇಯ, ಅದಾದಮೇಲೆ ಪೈಥಾಗರಸ್ ಪ್ರಮೇಯ. ಇಷ್ಟು ನೀವು ಆರ್ಡ್ರ್ನಲ್ಲೇ ನೀವು ನೆನಪಲ್ಲಿ ಇಟ್ಕೊಂಡು ಅದನ್ನು ಸಾಧನೆ ಮಾಡಿ, ಅದನ್ನು ಸಾಧಿಸಿ ಮತ್ತೆ ಲೆಕ್ಕಗಳನ್ನು ಅದ್ರ ಮೇಲೆ ಲೆಕ್ಕಗಳನ್ನು ಮಾಡ್ತಾ ಹೋದರೆ ಸುಲಭವಾಗಿ ನೀವು 10-12 ಮಾರ್ಕ್ಸನ್ನು ಪ್ರಮೇಯದ ಮೇಲೆ ತಗೋಬೋದು. ಒಂದು ಹೇಳಿಕೆ ಕೇಳ್ತಾರೆ ಸಪ್ರೇಟಾಗಿ 1 ಮಾರ್ಕ್ಸಿಗೆ, ಪ್ರಮೇಯವನ್ನು ಹೇಳಿಕೆ ಮತ್ತು ಪ್ರಮೇಯ ಎರಡೂ ಕೇಳ್ತಾರೆ, ಅದು 5 ಮಾರ್ಕ್ಸಿಗೆ. ಅದ್ರ ಮೇಲೆ ಲೆಕ್ಕಗಳನ್ನು ಕೇಳ್ತಾರೆ. ಸೊ ಈ ರೀತಿ ಲೆಕ್ಕಗಳನ್ನು ನಾವು ಮಾಡ್ತಾ ಹೋದ್ರೆ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರೆ, ಸೊ ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್ ಅಂತೇಳಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಇದರಲ್ಲಿ ಗಣಿತದಲ್ಲಿ ಸುಲಭವಾಗಿ ನಾವು ಈ ಎಲ್ಲ ಒಂದು ಏನು ಮಾರ್ಕ್ಸ್ಗಳು ಇರ್ತವೆ ಸುಲಭವಾಗಿ ನಾವು ಒಳ್ಳೆಯ ಸ್ಕೋರನ್ನು ಮಾಡ್ಬೋದು. ಇದನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೆ ಹೆಚ್ಚು ಅಂಕಗಳು ಬರ್ತವೆ ಅಂತ ಹೇಳ್ತಾ, ಸೊ ಈ ಒಂದು ಇವತ್ತಿನ ಒಂದು ಅಧ್ಯಾಯವನ್ನು ನಾನು ಮುಗಿಸ್ತಾ ಇದ್ದೀನಿ.